ಹಾಸನಿಂದ ಬಂದ ಮೇಲೆ ಯಾಕೋ ಮನಸ್ಸೇ ಇತ್ತಿಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ. 3-4 ಡೇಸ್ ಆದಮೇಲೆ ವೀಡಿಯೋಸ್ನೆಲ್ಲ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾವೆಲ್ಲೇ ಹೋದರೂ ಮರಳಿ ಗೂಡಿಗೆ ಅಂತ ಹೇಳ್ತಾರಲ್ವ, ಅದೇ ರೀತಿ ನಾವು ನಮ್ಮ ಗೂಡನ್ನ ಸೇರಿಕೊಂಡ್ವಿ. ಸೊ ಹಿಂದಿನ ದಿನ ರಾತ್ರಿನೇ ಡಿಸೈಡ್ ಮಾಡಿದೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಎಲ್ಲ ಅಂದ್ಬಿಟ್ಟು. ಸೊ ನಮ್ಮ ಡೈಲಿ ರೊಟೀನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಗ್ರೀನ್ ಟೀ ಎಲ್ಲ ಕುಡಿದು ಹಾಲನ್ನ ಹಿಂದಿನ ದಿನ ರಾತ್ರಿನೇ ನನ್ನ ಹಸ್ಬೆಂಡ್ ತಂದಿಟ್ಟಿರ್ತಾರೆ. ಸೊ ಅದನ್ನು ಕಾಯಿಸ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ನಮ್ಮ ಮಮ್ಮಿ ದೋಸೆ ಹಿಟ್ಟನ್ನ ಕೊಟ್ಟಿದ್ದರು. ಸೊ ಅದಕ್ಕೇ ಎಲ್ಲ ಥರದ ತರಕಾರಿನೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ತರಕಾರಿಗಳ್ನೆಲ್ಲ ನನ್ನ ಹಸ್ಬೆಂಡ್ ಕೈಲಿ ತರಿಸಿದ್ದೆ ರಾತ್ರಿನೇ, ಹಿಂದಿನ ದಿನ ರಾತ್ರಿ. ಸೊ ಕ್ಯಾರೆಟ್ ತುರಿ, ಸೀಮೆ ಬದನೆಕಾಯಿ, ಸೌತೆಕಾಯಿ, ಗೆಡ್ಡೆಕೋಸು, ಈರುಳ್ಳಿನೂ ಸತ ತುರಿದಿಟ್ಟಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ತುರಿದು ಹಸಿರು ಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲನೂ ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ತರಕಾರಿ ಅಂದರೆ ಸೇರೋದೇ ಇಲ್ಲ. ಅದಕ್ಕೆ ನಾನು ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಈ ಥರ ದೋಸೆ, ಚಪಾತಿ ಹಿಟ್ಟಿಗೆ ಈ ಥರ ಎಲ್ಲ ತುರಿದ್ಬಿಟ್ಟು ತರಕಾರಿಗಳ್ನೆಲ್ಲ ಮಾಡಿ ಅವ್ರಿಗೂ ಸತ ತಿನ್ನಿಸ್ತೀನಿ, ನಾವು ಸತ ತಿಂತೀವಿ. ಸೊ ದೋಸೆಗೆ ಚಟ್ನಿ ಮಾಡಬೇಕು. ಸೊ ಚಟ್ನಿಗೆ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ಚಟ್ನಿಗೆ ಹುರ್ಗಡ್ಲೆ, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಚಟ್ನಿ ರೆಡಿ ಮಾಡಿದೆ. ಮಕ್ಕಳು ಸತ ಎದ್ದರು. ಸೊ ಅವ್ರಿಗೆ ರಾಗಿ ಸರಿನ ಮಾಡಿಕೊಂಡು ತಿನ್ನಿಸಿ ನಮಗೆ ದೋಸೆನ ಹಾಕ್ತಾಯಿದ್ದೀನಿ. ಸೊ ಅರೌಂಡ್ 10 o'clock ಅಷ್ಟಿಗೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗುತ್ತೆ. ಸೊ ದೋಸೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಒಂದು ಹೆಲ್ತಿ ರೆಸಿಪಿ ಇದ್ದು. ಸೊ ಚಟ್ನಿ ಜೊತೆ ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಸೊ ಇದು ತೆಳುವಾಗಿ ಬರೋದಿಲ್ಲ, ಯಾಕೆಂದರೆ ಎಲ್ಲ ಥರದ ತರಕಾರಿ ಹಾಕಿರ್ತೀವಿ, ಸ್ವಲ್ಪ ದಪ್ಪನೇ ಬರುತ್ತೆ. ಸೊ ಮಕ್ಕಳು ರಾಗಿ ಸರಿ ಎಲ್ಲ ತಿಂದ್ಬಿಟ್ಟು ಆಟ ಆಡ್ತಾಯಿದ್ರು. ಸೊ ನಾನು ಸತ ದೋಸೆನ ತಿಂತಾಯಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.